ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ BWSSB ಮತ್ತು KSSIDC ಅಂದರೆ ಬೆಂಗಳೂರು ಜಲಮಂಡಳಿ ಮತ್ತು ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನೋಟಿಫಿಕೇಷನ್ಸ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಿ ಎಕ್ಸಾಮ್ ಡೇಟ್ಸ್ಗಾಗಿ ವೆಯ್ಟ್ ಮಾಡ್ತೀರಾ, ಅವ್ರು ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇದೇ ಡಿಪಾರ್ಟ್ಮೆಂಟಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎಕ್ಸಾಮ್ನ ನಡೆಸಿರ್ತಾರೆ. ಆದರೆ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಮತ್ತು ಬೇರೆ ಪೋಸ್ಟ್ಗಳಿಗೆ ಎಕ್ಸಾಮ್ನ ನಡೆದಿರುತ್ತೆ. ಆದರೆ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಈ ಪೋಸ್ಟ್ಗಳಿಗೆ ಎಕ್ಸಾಮ್ನ ಇನ್ನೂ ಕಂಡಕ್ಟ್ ಮಾಡಿಲ್ಲ. ಸೊ ಪ್ರೀವಿಯಸ್ ಆಗಿ ಕಂಡಕ್ಟ್ ಮಾಡಬೇಕಾಗಿತ್ತು. ಇಂಟರ್ನಲ್ ರಿಸರ್ವೇಷನ್ ಅನ್ನೋ ಕಾರಣದಿಂದ ನೋಟಿಫಿಕೇಷನ್ನ ವಿತ್ಡ್ರಾ ಮಾಡಿ ಈಗ ಇಂಟರ್ನಲ್ ರಿಸರ್ವೇಷನ್ನ ಇನ್ಕ್ಲೂಡ್ ಮಾಡಿಬಿಟ್ಟು ನೋಟಿಫಿಕೇಷನ್ನ ಮಾಡಿರ್ತಾರೆ. ಸೊ ಲಾಸ್ಟ್ ಮಂತ್ 21 ಹಿಡಿದು ಈ ತಿಂಗಳು 4ನೇ ತಾರೀಕುವರೆಗೂ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಟೈಮ್ ಲಿಮಿಟ್ನ ಕೊಟ್ಟಿರ್ತಾರೆ. 5ನೇ ತಾರೀಕುವರೆಗೂ ಹೇಳ್ಬೋದು ಅದನ್ನು, ಯಾಕಂದರೆ 5ನೇ ತಾರೀಕುವರೆಗೂ ಫೀ ಪೇ ಮಾಡೋದಿರುತ್ತೆ. ಸೊ ಈಗ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದಿರ ಹಾಗೂ ಎಕ್ಸಾಮ್ ಡೇಟ್ಸ್ಗಾಗಿ ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿ ಎಕ್ಸಾಮ್ ಡೇಟ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಒಂದು ಡಿಪಾರ್ಟ್ಮೆಂಟಲ್ಲಿರುವಂಥ ವೇಕೆನ್ಸೀಸ್ಗೆ ಎಕ್ಸಾಮ್ ಡೇಟ್ನ ಅಪ್ಡೇಟ್ ಮಾಡಿರ್ತಾರೆ. ಸೊ ನೋಡೋಣ, ಈ ವಿಡಿಯೋದಲ್ಲಿ ಆ ಒಂದು ಎಕ್ಸಾಮ್ ಡೇಟ್ಸ್ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸೊ ಮೇ 9-10ಕ್ಕೆ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್ ಅವರು ಎಕ್ಸಾಮ್ ಬರೀಬೇಕಾಯಿತು. ಆದರೆ ನಾನು ಈಗಾಗಲೇ ಹೇಳಿದಂತೆ ರೀನೋಟಿಫಿಕೇಷನ್ನ ಮಾಡಿ ಇಂಟರ್ನಲ್ ರಿಸರ್ವೇಷನ್ ಇನ್ಕ್ಲೂಡ್ ಮಾಡಿಬಿಟ್ಟು ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಡೇಟ್ಸ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿ, ಯಾವ ಡಿಪಾರ್ಟ್ಮೆಂಟ್ಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ನೋಡೋದಾದರೆ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, HK ಮತ್ತು NHKದವರಿಗೆ ಈಗ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟ್ಸ್ನ ಕೊಟ್ಟಿದ್ದಾರೆ. ನೋಡೋಣ ಆ ಒಂದು ಡಾಕ್ಯುಮೆಂಟ್ ಏನಿದೆ ಅಂತೇಳಿ. ಸೊ ಸಾಕಷ್ಟು ಜನ ಪ್ರೀವಿಯಸ್ ಆಗಿ ನಾನು ಅಪ್ಲೋಡ್ ಮಾಡಿದ ವೀಡಿಯೋಸಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತಾ ಇದ್ರು, ಸರ್ ಎಕ್ಸಾಮ್ ಡೇಟ್ ಯಾವಾಗ ಬರುತ್ತೆ ಅಂತೇಳಿ. ಸೊ ಇಷ್ಟು ದಿನ ವೆಯ್ಟ್ ಮಾಡ್ತಿರುವಂಥ ದಿನ ಬಂದಿದೆ. ಯಾರೆಲ್ಲ ಪ್ರಿಪರೇಷನ್ ಮಾಡಿದಾರೆ, ಯಾರೆಲ್ಲ ಹಾರ್ಡ್ ವರ್ಕ್ ಮಾಡಿದಾರೆ, ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಕೊಡುವಂಥ ದಿನ ಬಂದಿದೆ. ಅಂದರೆ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಅವತ್ತಿನ ದಿನ ನೀವು ಬೆಸ್ಟ್ ಆಫ್ ದಿ ಬೆಸ್ಟ್ ಕೊಡಬೇಕಾಗುತ್ತೆ. ಸೊ ನೋಡೋಣ, ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಒಂದು ಡಾಕ್ಯುಮೆಂಟಲ್ಲಿ ಡೇಟ್ಸ್ ಯಾವಾಗ ಕೊಟ್ಟಿದ್ದಾರೆ, ಯಾರಿಗೆ ಯಾವಾಗಿದೆ, ಜನರಲ್ ಪೇಪರ್ ಯಾವಾಗಿದೆ, ಟೆಕ್ನಿಕಲ್ ಪೇಪರ್ ಯಾವಾಗಿದೆ, HK ಮತ್ತು NHK ಅವರಿಗೆ. ಸೊ 3 ಡಿಪಾರ್ಟ್ಮೆಂಟ್ಸ್ನವ್ರಿಗೂ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈಗ ನಾನು ಅಫಿಷಿಯಲ್ ವೆಬ್ಸೈಟ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ನೀವೊಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಡಾಕ್ಯುಮೆಂಟ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಯಾವಾಗ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತೀರಾ, ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲ ಲಿಂಕ್ನ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೋಡಿ, ನೀವು ಮೊದಲೇ ನೋಡ್ತಾ ಇರ್ಬೋದು ರಿಕ್ರೂಟ್ಮೆಂಟ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅಪ್ಲೈ ಮಾಡಿರೋದು ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ರಿಕ್ರೂಟ್ಮೆಂಟ್ ಮುಖಾಂತರ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರುತ್ತೆ HK ಮತ್ತು NHK. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ನಾನ್ HK ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್, HK ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ 2025. ನಾನು ಮೊದಲು NHK ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು, ಇಲ್ಲಿ ಇದು ಫೈನಲ್ ಸ್ಕೋರ್ ಲಿಸ್ಟ್ ಅಂತೇನಿದೆ, ಇದು HK ಮತ್ತು NHK ಸ್ಕೋರ್ ಲಿಸ್ಟ್ ಆಗಿರುತ್ತೆ. ಇದು 9ನೇ ತಾರೀಕು ಮತ್ತು 10ನೇ ತಾರೀಕು ಏನು ಬರೆದಿದ್ರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಬೇರೆ ಪೋಸ್ಟ್ಗೆ, ಅವ್ರದ್ದು ಒಂದು ಸ್ಕೋರ್ ಲಿಸ್ಟ್. ಸೊ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಯಾರು ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿದ್ರೆ ಹಾಗೂ ಅದ್ರ ಹಿಂದೆ ಅಪ್ಲೈ ಮಾಡಿಬಿಟ್ಟು ಎಕ್ಸಾಮ್ ಡೇಟ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ, ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ಲಿಂಕ್ ಅಂದರೆ ಇದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇದು ನಿಮಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟು. ಈ ಡಾಕ್ಯುಮೆಂಟ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಬರೆದಿರುವಂಥ ಡೇಟ್ಸ್ನ. ಸೊ 8/6/2026 ಅಂದರೆ ಇದು 8ನೇ ತಾರೀಕಿಗೆ ರಿಲೀಸ್ ಆಗಿರುತ್ತೆ. ಬಟ್ ಈಗ ನಾನು ನಿಮ್ಗೆ ಅಪ್ಡೇಟ್ ಮಾಡಿ. ಸೊ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಉಳಿಕೆ ಮೂಲ ವೃಂದದ ವಿವಿಧ ಇಲಾಖೆಗಳ ನಿಗಮ ಮಂಡಳಿ ಗ್ರೂಪ್ ಎ, ಗ್ರೂಪ್ ಇ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರೀಕ್ಷಾ ವೇಳಾಪಟ್ಟಿ. ಸೊ ಗ್ರೂಪ್ ಎ, ಗ್ರೂಪ್ ಇ ವೇಕೆನ್ಸೀಸ್ಗೆ ಎಕ್ಸಾಮ್ ಡೇಟ್ಸ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ಬೋದು, 5ನೇ ತಾರೀಕು 7ನೇ ತಿಂಗಳು, 5ನೇ ತಾರೀಕು 7ನೇ ತಿಂಗಳು, 7ನೇ ತಾರೀಕು ಅಂದರೆ ಜೂಲೈ ತಿಂಗಳು. ಸೊ ಇದು ನನಗೆ ಈಗಾಗಲೇ ಮುಂಚೆನೇ ಗೊತ್ತಿತ್ತು. ಬಟ್ ನಿಮಗೆ ಅಫಿಷಿಯಲ್ ಸರ್ಕ್ಯುಲರ್ ಬರಲಿ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಫಿಷಿಯಲ್ ಸರ್ಕ್ಯುಲರ್ ಬಂದಿದೆ ನೋಡಿ. ಸೊ KSSIDC, BWSSB ಮತ್ತು ಕೃಷಿ ಮಾರುಕಟ್ಟೆ ಮತ್ತು KSSIDC ಮತ್ತು BWSSB. ಸೊ ಇಲ್ಲಿ ನೋಡಿ, 3 ಡಿಪಾರ್ಟ್ಮೆಂಟಿಗೆ ಇದು ಎಕ್ಸಾಮ್ ಕಂಡಕ್ಟ್ ಆಗ್ತಿದ್ದು. ಸೊ KSSIDC ಮತ್ತು BWSSBನಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಸಿವಿಲ್, ಸಹಾಯಕ ಅಭಿಯಂತರ ಮೆಕ್ಯಾನಿಕಲ್, ಸಹಾಯಕ ಅಭಿಯಂತರ ಕಂಪ್ಯೂಟರ್ ಸೈನ್ಸ್ ಇವರಿಗೆ ಸಾಮಾನ್ಯ ಜ್ಞಾನ ಪತ್ರಿಕೆ ಬೆಳಗ್ಗೆ 10ರಿಂದ 12ವರೆವರೆಗೂ 300 ಮಾರ್ಕ್ ನಡೆಯುತ್ತೆ. ಯಾವತ್ತಿದು 5ನೇ ತಾರೀಕು. ಇದು ಯಾವ್ದು ನಾನು ಹೇಳ್ತಿರೋದು, ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ. ಸೊ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಯಾರೆಲ್ಲ BWSSB, KSSIDCಗೆ ಅಪ್ಲೈ ಮಾಡಿದ್ದೀರಾ, ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಈ ಪೋಸ್ಟ್ಗೆ ಅಂದರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ಗೆ, ಅವರಿಗೆ ಯಾವಾಗ ನಡೆಯುತ್ತೆ, 5ನೇ ತಾರೀಕು 7ನೇ ತಿಂಗಳಲ್ಲಿ ನಡೆಯುತ್ತೆ. ಸಿಮಿಲರ್ ಆಗಿ ಪೇಪರ್ 2 ನಿರ್ದಿಷ್ಟ ಪತ್ರಿಕೆ, ಇದು ಮಧ್ಯಾಹ್ನ ನಡೆಯುತ್ತೆ 300 ಮಾರ್ಕಿಗೆ, ಸೇಮ್ ತಾರೀಕು 5ನೇ ತಾರೀಕೆ. ಸೊ KSSIDC ಮತ್ತು ನೋಡಿ ಸಹಾಯಕ ಅಭ್ಯಂತರ ಅಂದರೆ AWE ಪೋಸ್ಟ್ಗಾಗಿರ್ಬೋದು, AE ಪೋಸ್ಟ್ಗಾಗಿರ್ಬೋದು, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ಗೆ. ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು AE ಆಗಲಿ AWE ಆಗಲಿ 5ನೇ ತಾರೀಕು ಮತ್ತು 5ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ 7ನೇ ತಿಂಗಳಲ್ಲಿ ಎಕ್ಸಾಮ್ ನಡೆಯುತ್ತೆ ಅನ್ನೋದು ನೆನಪಿರಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡ್ತಾರೆ, ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ನ ಒಂದು ಸಲ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು ನಾನ್ ಹೈದರಾಬಾದ್ ಕರ್ನಾಟಕದ ಆಯಿತು. ಈಗ ಹೈದರಾಬಾದ್ ಕರ್ನಾಟಕದ ನೋಡೋಣ.
ಸೊ ಹೈದರಾಬಾದ್ ಕರ್ನಾಟಕದೂ ಅವತ್ತೇ ನೋಟಿಫಿಕೇಶನ್ ಬಂದಿರುತ್ತೆ, ಸರ್ಕ್ಯುಲರೇ ಬಂದಿರುತ್ತೆ. ಸೊ ಈ ಸರ್ಕ್ಯುಲರ್ ಪ್ರಕಾರ ನೋಡಿ, ಇಲ್ಲಿ 4ನೇ ತಾರೀಕು 7ನೇ ತಿಂಗಳು, 4ನೇ ತಾರೀಕು 7ನೇ ತಿಂಗಳು, ಅಂದರೆ ನಾನು ಹೈದರಾಬಾದ್ ಕರ್ನಾಟಕದವ್ರದ್ದು ನೋಡಿಕೊಂಡಾಗ ಹೈದರಾಬಾದ್ ಕರ್ನಾಟಕದವ್ರದ್ದು 4ನೇ ತಾರೀಕು ನಡೆಯುತ್ತೆ ಜುಲೈ ತಿಂಗಳು, ಇವ್ರದ್ದು 5ನೇ ತಾರೀಕು ನಡೆಯುತ್ತೆ ಜುಲೈ ತಿಂಗಳು. ಸೊ ಇದೊಂದು ಜ್ಞಾಪಕದಲ್ಲಿರಲಿ. ಸೊ ನಾನು ಹೈದರಾಬಾದ್ ಕರ್ನಾಟಕ 5ನೇ ತಾರೀಕು ಬೆಳಗ್ಗೆ ಜನರಲ್ ಪೇಪರ್, ಮಧ್ಯಾಹ್ನ ಸ್ಪೆಸಿಫಿಕ್ ಪೇಪರ್. ಸಿಮಿಲರ್ ಆಗಿ ಹೈದರಾಬಾದ್ ಕರ್ನಾಟಕದವರಿಗೆ ಬೆಳಗ್ಗೆ ಜನರಲ್ ಪೇಪರ್ ನೋಡಿ, ಬೆಳಗ್ಗೆ ಜನರಲ್ ಪೇಪರ್, ಮಧ್ಯಾಹ್ನ ನಿರ್ದಿಷ್ಟ ಪತ್ರಿಕೆ ಅಂದರೆ ಟೆಕ್ನಿಕಲ್ ಪೇಪರ್. ಸೊ ಸೇಮ್ ಸಿವಿಲ್ ಮತ್ತು ಮೆಕ್ಯಾನಿಕಲ್. ಹೈದರಾಬಾದ್ ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪೋಸ್ಟ್ ಆಗಲಿ, ಕಂಪ್ಯೂಟರ್ ಸೈನ್ಸ್ ಅವ್ರಿಗಾಗಲಿ ವೇಕೆನ್ಸಿ ಇಲ್ಲದೇ ಇರೋ ಕಾರಣದಿಂದ ಅವರ ಒಂದು ಡೀಟೇಲ್ಸ್ನ ಕೊಟ್ಟಿಲ್ಲ. ಸೊ BWSSB ಮತ್ತು KSSIDCನಲ್ಲಿರುವಂಥ ವೇಕೆನ್ಸೀಸಿನ ಒಂದು ಡೀಟೇಲು ಇಷ್ಟ ಆಗಿರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ, ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ, ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋಗಿ. ಡೇಟ್ಸಿನ ಔಟ್ ಆಗಿದೆ. ಸೊ ಇವತ್ತು ಡೇಟ್ ನಿಮಗೆ 10ನೇ ತಾರೀಕು ಆಗಿರುತ್ತೆ, 10th ಆಗಿರುತ್ತೆ. ನಿಮಗೆ ಎಕ್ಸಾಮ್ ಇರೋದು 4th ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿಂದ 20 ದಿನ ಪ್ಲಸ್ ಆ ಕಡೆ ಒಂದು 3 ದಿನ, ಮೊತ್ತ 23 ದಿನ ನಿಮಗೆ ಬಾಕಿ ಇದೆ. ಸೊ 23 ಡೇಸಲ್ಲಿ GS ಪೇಪರ್ ಆ್ಯಂಡ್ ಟೆಕ್ನಿಕಲ್ ಪೇಪರ್ ಯಾರೆಲ್ಲ ಪ್ರೀವಿಯಸ್ ಆಗಿ ಅಪ್ಲೈ ಮಾಡಿದರೆ ಅವರಿಗೆ ಟೈಮ್ ಇಷ್ಟೇ ಸಿಗುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಸಂದರ್ಭ ಕಮ್ಮಿ ಇರೋ ಕಾರಣದಿಂದ ಚೆನ್ನಾಗಿ ಪ್ರಿಪೇರ್ ಆಗಿರಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಅಥವಾ ಈ ನೋಟಿಫಿಕೇಷನ್ಗೆ ಅಥವಾ ಈ ಒಂದು ವಿಡಿಯೋದಲ್ಲಿ ನಾನು ಏನು ನಿಮಗೆ ಹೇಳಿದ್ದೀನಿ, ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ಈ ಒಂದು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಒಂದು ಕಂಟೆಂಟ್ನ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ಯೂಸ್ ಮಾಡ್ಕೊಳ್ಬೇಕಂತಂದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ AE ಪೋಸ್ಟ್ಗೆ ಕೆಲವು ಸಬ್ಜೆಕ್ಟ್ಸ್ನ 12 ಸಬ್ಜೆಕ್ಟ್ ಲಿಸ್ಟ್ ಔಟ್ ಮಾಡಿದ್ರೆ 12ರಲ್ಲಿ ನನಗೆ ಎಷ್ಟು ಆಗುತ್ತೋ ಅಷ್ಟನ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯೂಸ್ ಮಾಡ್ಕೊಳ್ಳೋ ಅಂಥವ್ರು ಯೂಸ್ ಮಾಡ್ಕೊಳ್ಳಿ. ಸೊ ಏನೇ ಡೌಟ್ ಇದ್ದರೂ ಕೇಳಿ. ನಾನು ಹೈದರಾಬಾದ್ ಕರ್ನಾಟಕದ ಮತ್ತು ಹೈದರಾಬಾದ್ ಕರ್ನಾಟಕದ ಏನು ಇನ್ಫಾರ್ಮೇಷನ್ ಹೇಳಬೇಕಾಯಿತು ನಾನು ಇದರಲ್ಲಿ ಹೇಳಿದ್ದೀನಿ. ಈ ಇನ್ಫಾರ್ಮೇಟಿವ್ ನಿಮಗೆ ಇನ್ಫಾರ್ಮೇಷನ್ ಅನಿಸ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಸೊ ಆದಮೇಲೆ ಇನ್ನೊಂದು ನೆನಪಿಟ್ಕೊಳ್ಳಿ, ಏನು ಸಿಲೆಬಸ್ ಇದೆ ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸ್ಪೆಸಿಫಿಕ್ ಪೇಪರ್ 2ಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದೆ, ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಮಟೀರಿಯಲ್ ಸೈನ್ಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಇರ್ಬೋದು, ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್ ಇರ್ಬೋದು, ಥಿಯರಿ ಆಫ್ ಮಷಿನ್ಸ್, ಮೆಕ್ಯಾನಿಕಲ್ ಆಪರೇಷನ್ಸ್, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್, ಸೊ ಮತ್ತು ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್, ಈ ಎಲ್ಲ ಸಬ್ಜೆಕ್ಟ್ಸ್ ಇರುವಂಥದ್ದು. ಸೊ ಪ್ರೀವಿಯಸ್ ಆಗಿ ಏನಾದರೂ KE ಕಡೆಯಿಂದ ಕ್ವಶನ್ ಪೇಪರ್ಸ್ ಬಂದಿಲ್ಲ, ಬಟ್ ಇತ್ತು ಅಂತಂದರೆ ನೋಡ್ಕೊಳ್ಳಿ. KPCL ಎಕ್ಸಾಮಿನೇಷನ್ ನಡೆದಿದೆ ಅಸಿಸ್ಟೆಂಟ್ ಇಂಜಿನಿಯರ್ದು, ಆ ಒಂದು ಕ್ವಶನ್ ಪೇಪರ್ನ ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಬೋದು. ನನಗೆ ಸಿಕ್ಕರೆ ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಆದರೆ ನೀವು ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ಸರ್ಕಲಲ್ಲಿ ಅಥವಾ ವೆಬ್ಸೈಟ್ಸಲ್ಲಿ ಅಥವಾ ಯಾವುದಾದ್ರೂ ಟೆಲಿಗ್ರಾಮ್ ಚಾನಲ್ಸಲ್ಲಿ ಅವೈಲೇಬಲ್ ಇರುತ್ತೆ, ಆ ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಇದು ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲೂ ಕಂಡಕ್ಟ್ ಮಾಡೋದು ಸೇಮೇ. ಸೊ ಆಲ್ಮೋಸ್ಟ್ ಅದೇ ಫಾರ್ಮೆಟಲ್ಲಿ ಕಂಡಕ್ಟ್ ಮಾಡೋ ಸಾಧ್ಯತೆಗಳಿದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಹಾಗೂ ಈ ಒಂದು ನೋಟಿಫಿಕೇಷನ್ನ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.